ಅಕಾರ್ಡಿಂಗ್ ಟು ಇಂಡಿಯಾಸ್ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್, ಬಯೋಫ್ಯೂಯಲ್ಸ್ ನ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪೆಟ್ರೋಲ್ ಅಂಡ್ ಡೀಸೆಲ್ ಅಲ್ಲಿ ಮಿಕ್ಸ್ ಮಾಡೋದಕ್ಕೆ, ಎಥನಾಲ್ ನ ಮಿಕ್ಸ್ ಮಾಡೋದಕ್ಕೆ, ಬಯೋಡೀಸೆಲ್ಸ್ ಗಳನ್ನ ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಿದೀವಿ. ಪೆಟ್ರೋಲ್ ಅಲ್ಲಿ ಎಥನಾಲ್, ಡೀಸೆಲ್ ಅಲ್ಲಿ ಯೂಸ್ ಮಾಡೋದಕ್ಕೆ ಯೂಸ್ ಮಾಡೋಕ್ಕೆ ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿಯನ್ನ 2018 ಅಲ್ಲಿ ತಗೋಬರ್ತೀವಿ. ಸೊ ಈ ಬಯೋಫ್ಯೂಯಲ್ ಪಾಲಿಸಿ ಪ್ರಕಾರ ಯಾವ ರಾ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಬಹುದು ಅಂತ ಕೇಳಿದ್ದಾರೆ. ಇದರಲ್ಲಿ ನಮಗೆ ಟೋಟಲ್ 4 ಜನರೇಷನ್ ಬಯೋಫ್ಯೂಯಲ್ಸ್ ಬರುತ್ತೆ. ಫಸ್ಟ್ ಜನರೇಷನ್ ಅಲ್ಲಿ ಯೂಶಲಿ ಎಡಿಬಲ್ ಮೆಥಡ್ಸ್, ಎಡಿಬಲ್ ಗ್ರೈನರೀಸ್ ಆಗಿರ್ಬೋದು ಅಥವಾ ಈಟೇಬಲ್ ಐಟಮ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ಸ್ ಅಲ್ಲಿ ಗ್ರಾಸಸ್ ಗಳನ್ನ ಯೂಸ್ ಮಾಡ್ತೀವಿ, ಅಂದ್ರೆ ನಾನ್ ಎಡಿಬಲ್ ಥಿಂಗ್ಸ್ ಗಳನ್ನ. ಥರ್ಡ್ ಒನ್ ಅಲ್ಲಿ ಆಲ್ಗೆನ ಯೂಸ್ ಮಾಡ್ತೀವಿ. ಫೋರ್ತ್ ಒನ್ ಅಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ನ ನೋಡೋಣ. ಕಸಾವಾ, ಡ್ಯಾಮೇಜ್ಡ್ ವೀಟ್ ಗ್ರೈನ್ಸ್, ಗ್ರೌಂಡ್ ನಟ್ ಸೀಡ್ಸ್, ಹಾರ್ಸ್ ಗ್ರಾಮ್, ರಾಟನ್ ಪೊಟ್ಯಾಟೊ, ಶುಗರ್ ಬೀಟ್. ಸೊ ವಿಲ್ ಸಿ ಹಾರ್ಸ್ ಗ್ರಾಮ್, ಗ್ರೌಂಡ್ ನಟ್ ಸೀಡ್ಸ್. ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇದೆ, ಕರೆಕ್ಟಾ? ಅಂಡ್ ಆಲ್ಸೋ ಎಡಿಬಲ್ ಥಿಂಗ್ಸ್ ಕಂಪೇರ್ ಟು ಅದರ್ ಆಪ್ಷನ್ಸ್. ಡ್ಯಾಮೇಜ್ಡ್ ವೀಟ್ ಗ್ರೈನ್ಸ್, ವೀಟ್ ಗ್ರೈನ್ಸ್ ನ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಈವನ್ ಅಗ್ರಿಕಲ್ಚರ್ ಅಲ್ಲೂ ಕೂಡ ಯೂಸ್ ಮಾಡಲ್ಲ. ಸೊ ಹಾಗಾಗಿ ದಿಸ್ ವಿ ಕ್ಯಾನ್ ಯೂಸ್ ಇನ್ ಅ ಬಯೋಫ್ಯೂಯಲ್ ಪಾಲಿಸಿ ಟು ಮೇಕ್ ಎಥನಾಲ್. ಕರೆಕ್ಟಾ? ಸೊ ಆಪ್ಷನ್ 2 ಕರೆಕ್ಟ್ ಆಗಿದೆ. ಸೊ ಆಪ್ಷನ್ 2 ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ 1, 2, 5 and 6 ಈ 3 ಆಪ್ಷನ್ಸ್ ಉಳಿಯುತ್ತೆ. ನೆಕ್ಸ್ಟ್ ಗ್ರೌಂಡ್ ನಟ್ ಸೀಡ್ಸ್ ಮತ್ತೆ ಹಾರ್ಸ್ ಗ್ರಾಮ್ ಎರಡು ಕೂಡ ವ್ಯಾಲ್ಯೂ ಜಾಸ್ತಿ ಇದೆ ಅಂಡ್ ಆಲ್ಸೋ ಹ್ಯೂಮನ್ ಥಿಂಗ್ಸ್ ಗೆ ಎಡಿಬಲ್ ಆಗಿರೋದ್ರಿಂದ 3 and 4 ನ ಎಲಿಮಿನೇಟ್ ಮಾಡೋಣ. ಸೊ ಫಸ್ಟ್ ಥರ್ಡ್ ಆಪ್ಷನ್ ನ ಎಲಿಮಿನೇಟ್ ಮಾಡೋಣ. ವಿ ಲೆಫ್ಟ್ ವಿತ್ 1, 2, 5 and 6 ಓನ್ಲಿ. ಸೊ ಇದು ಕರೆಕ್ಟ್ ಆಗಿರೋ ಆನ್ಸರ್. ಸೊ ಅಂದ್ರೆ ನೀವು ಎಡಿಬಲ್ ಥಿಂಗ್ಸ್ ಗಳನ್ನ ಮತ್ತೆ ಹೈ ವ್ಯಾಲ್ಯೂಡ್ ಗ್ರೈನ್ಸ್ ಗಳನ್ನ ಎಲಿಮಿನೇಟ್ ಮಾಡಿದ್ರೆ ಲೆಫ್ಟ್ ಓವರ್ ಪಾರ್ಟ್ ಅಂದ್ರೆ ಹ್ಯೂಮನ್ ಕನ್ಸಂಪ್ಷನ್ಗೆ ಏನ್ ಬೇಕು ಅದನ್ನ ಎಲಿಮಿನೇಟ್ ಮಾಡಿ ಲೆಫ್ಟ್ ಓವರ್ ಪಾರ್ಟ್ ಅನ್ನ ಆನ್ಸರ್ ಆಗಿ ಯೂಸ್ ಮಾಡಬಹುದು.